ಕರಾಳ ಅಧ್ಯಾಯ ಪ್ರಾರಂಭ. ಕರಾಳ ಅಧ್ಯಾಯ ಪ್ರಾರಂಭ. 1000 ವರ್ಷದ ಹಿಂದಿನ ಮಹಾಸಂಗ್ರಾಮ ಪ್ರಾರಂಭ. ಘೋರ, ಘೋರಾತಿ ಘೋರ, ಘೋರಾತಿ ಘೋರ. ಭೂಮಂಡಲ ಗಡಗಡ, ಬ್ರಹ್ಮಾಂಡ ಕಂಟಕ, ಅಸ್ತಿತ್ವಕ್ಕೆ ಧಕ್ಕೆ. ಮತ್ತೆ ಮಹಾಯುದ್ಧ, ಮತ್ತೆ ಭೀಕರ ಯುದ್ಧ, ಮತ್ತೆ ಕಣ್ಣೆದುರು, ಮತ್ತೆ ಕಣ್ಣೆದುರು, ಮತ್ತೆ ಕಣ್ಣೆದುರು. ಕಾಲಚಕ್ರ ತಿರುಗುಣಿ. ಇತಿಹಾಸ, ಇತಿಹಾಸ ಕತ್ತಲ ಪುಟ. ಹೊಸ ಅಧ್ಯಾಯ ಪ್ರಾರಂಭ. ರಕ್ತ ಚರಿತ್ರೆ, ರಕ್ತ ಚರಿತ್ರೆ. ರಹಸ್ಯಗಳು, ಜೀವ, ವಿಧಿಯಾಟ, 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 ವಿಧಿಯಾಟ. ಜೀವ, ವಿಧಿಯಾಟ, ವಿಧಿಯಾಟ. ಕರಾಳ ಕೊಂಡಿ ಮತ್ತೆ ಜೋಡಣೆ, ಕರಾಳ ಕೊಂಡಿ ಮತ್ತೆ ಜೋಡಣೆ. ಆದಿತ್ಯ ವಂಶದ ರಕ್ತದ ಆಹುತಿ, ರಕ್ತದ ಆಹುತಿ. ಕತ್ತಲೆ ಸಾಮ್ರಾಜ್ಯ ಸಂಚು, ಕತ್ತಲೆ ಸಾಮ್ರಾಜ್ಯ ಸಂಚು. ಕರಾಳ ವಿಧಿಯಾಟ, ಕರಾಳ ವಿಧಿಯಾಟ, ಕರಾಳ ವಿಧಿಯಾಟ. ಕರಾಳ ವಿಧಿಯಾಟ ಪ್ರಾರಂಭ, ಪ್ರಾರಂಭ. ಕರಾಳ ವಿಧಿಯಾಟ ಪ್ರಾರಂಭ. ಇಷ್ಟು ಚಿಕ್ಕ ದೇಹದ ಒಳಗೆ ಇಡೀ ಬ್ರಹ್ಮಾಂಡದ ಮಹಾಶಕ್ತಿನೇ ಅಡಗಿದೆ ಅಂತ ಯಾರಿಗೆ ತಾನೇ ಊಹಿಸೋಕೆ ಸಾಧ್ಯ? ಈ ಪುಟ್ಟ ಹುಡುಗಿನೇ ಇಡೀ ಬ್ರಹ್ಮಾಂಡದ 100 ರಹಸ್ಯಗಳಿಗೆ ಅಸಿಲಿ ಕೀಲಿ ಕೈ. ಇದನ್ ಯಾರಾದ್ರೂ ನಂಬ್ತಾರಾ? ಆದಿತ್ಯ ವಂಶದ ಪುತ್ರಿ ಹುಟ್ಟೇ ಬಿಟ್ಲು. 1000 ವರ್ಷಗಳಿಂದ ಇಡೀ ಕತ್ತಲಿನ ಸಾಮ್ರಾಜ್ಯ ಯಾವ ಮಗುವಿಗಾಗಿ ಕಾಯ್ತಾ ಇತ್ತೋ, ಈ ಮಗು ಇವತ್ತು ನನ್ನ ಕೈಯಲ್ಲಿದೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ರಾಕ್ಷಸನನ್ನು, ಪಿಶಾಚಿಯನ್ನು ಎಬ್ಬಿಸುವಂತ ಮಹಾಶಕ್ತಿ ಇದು. ಅಮರತ್ವ ಬೇಕು ಅಂತ ಆಸೆ ಪಡೋ ಪ್ರತಿಯೊಬ್ಬರಿಗೂ ಈ ಶಕ್ತಿ ಬೇಕೇ ಬೇಕು. ಈ ಶಕ್ತಿ ನನ್ನ ಕೈಯಲ್ಲಿದೆ, ಈ ರಕ್ತಾಕ್ಷಿ ಮುಷ್ಟಿಯಲ್ಲಿದೆ. ಇನ್ನು ನಾನು ಅಮರಳಾಗ್ತೀನಿ, ನಾನು ಅಮರಳಾಗ್ತೀನಿ. ನನ್ನಕ್ಕ ಮಂಜರಿಗೂ ಈ ಶಕ್ತಿ ಸಿಗಲ್ಲ. 1000 ವರ್ಷಗಳಿಂದ ಕಾದಿದ್ದು ವ್ಯರ್ಥ. ಈ ರಕ್ತಾಕ್ಷರಿ ಮುಂದೆ ಯಾವ ಕುತಂತ್ರನೂ ನಡೆಯಲ್ಲ. ಮಂಜರಿ ಸೋಲಾಯ್ತು, ರಕ್ತಾಕ್ಷಿ ಗೆಲುವಾಯ್ತು. ಇನ್ನುಳಿದ ನನ್ನ ತಂಗಿಯರಿಗೂ ಇದು ಸಿಗೋಲ್ಲ. ಈ ಜಗತ್ತನ್ನ ಆಳೋದು ಕೇವಲ ನಾನು ಮಾತ್ರ, ಈ ರಕ್ತಾಕ್ಷರಿ ಮಾತ್ರ. ಈಗಾಗ್ಲೇ 1000 ವರ್ಷ ಕಾದಿದ್ದೀನಿ. ಇನ್ನು ತಡ ಮಾಡಲ್ಲ, ತಡ ಮಾಡಲ್ಲ. ಹೋದ ಬಾರಿ ರಕ್ತಾಕ್ಷಿ ಇದೇ ಗುಹೆಲ್ ಬಚ್ಚಿಟ್ಕೊಂಡಿದ್ಲಲ್ವಾ? ಹಾಗಾದ್ರೆ ಹಿತನ್ನು ಇಲ್ಲಿಗೆ ಕರ್ಕೊಂಡ್ಬಂದಿರ್ತಾಳೆ. ಹಿತ, ಹಿತ ಪುಟ್ಟ, ಚಿನ್ನಿ. ಎಷ್ಟೇ ಒದ್ದಾಡಿದ್ರು ಅಷ್ಟೇ ಅಂಬಿಕಾ, ಈ ರಕ್ತಾಕ್ಷಿ ಬೇಟೆಯಾಡಿ ತಂದಿರೋ ಶಿಕಾರಿನ ಈ ಜಗತ್ತಲ್ಲಿ ಯಾರು ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ರಕ್ತಾಕ್ಷಿ, ನನ್ನ ಮಗಳು ಮೈ ಮೇಲೆ ಒಂದ್ ಚಿಕ್ಕ ಗೀರ್ ಬೀಳೋದಕ್ಕೂ ನಾನ್ ಬಿಡಲ್ಲ. ಹೇಳಿ ತರ ಅವಳ ಪ್ರಜ್ಞೆ ತಪ್ಸಿ ಅವಳ ಕೊಲ್ಲೋದಕ್ ನೋಡ್ತಾ ಇದೆಯಲ್ಲ. ಧೈರ್ಯ ಇದ್ರೆ ಮೊದ್ಲು ನನ್ನ ಎದುರಿಸು. ಏಯ್, ನನಗೆ ಸವಾಲಾಗ್ತಿದ್ಯಾ? ಹೌದು, ಸವಾಲೆ. ಒಬ್ಳು ತಾಯಿಯಾಗಿ ಸವಾಲ್ ಹಾಕ್ತಾ ಇದ್ದೀನಿ. ನನ್ನ ಸೋಲ್ಸಿ ನನ್ನ ಮಗಳನ್ನ ಮುಟ್ಟು. ಹೌದಾ? ಬರೀ ಗಾಳಿಯಲ್ಲಿ ತೇಲೋ ಒಂದು ಸಣ್ಣ ಆತ್ಮ ನೀನು. ನನ್ನನ್ನು ಏನೇ ಮಾಡೋಕ್ ಸಾಧ್ಯ? ನಾನ್ ಬರೀ ಆತ್ಮನೇ ಆಗಿರ್ಬೋದು, ಆದ್ರೆ ನನ್ನ ಮಗಳನ್ನ ಉಳಿಸ್ಕೊಳ್ಳೋದಕ್ಕೆ ನಾನು ಸಾವನ್ನ ಮೀರಿ, ಪ್ರಕೃತಿಯ ನಿಯಮನೇ ಮೀರಿ ವಾಪಸ್ ಬಂದವಳು. ಅದಕ್ಕೆ
ಆ ತಾಯಿ ದುರ್ಗೆನೆ ನನಗೆ ಶಕ್ತಿನ ದಯಪಾಲಿಸಿದಾಳೆ. ಇವತ್ತು ಈ ಹೋರಾಟದಲ್ಲಿ ನನಗೇನಾದ್ರೂ ಪರವಾಗಿಲ್ಲ, ಆದ್ರೆ ನಾನು ನನ್ನ ಮಗಳನ್ನ ಉಳಿಸ್ಕೋತೀನಿ. ಸಮಯ ಬಂದಿದೆ, ಸಮಯ ಬಂದಿದೆ, ಸಮಯ ಬಂದಿದೆ. ಕರಾಳ ಮಾಯೆಯ ಮಂಜು ಇವತ್ತಿಗೆ ಕರಗಲೇಬೇಕು. ಸತ್ಯ ಬೆಳಕಿಗೆ ಬರಲೇಬೇಕು. ಕರ್ತವ್ಯ ಅಗತ್ಯ, ಕರ್ತವ್ಯ ಅಗತ್ಯ. ಪುಟ್ ಮೇಡಮ್ ಎಲ್ಲೋದ್ಲೇಳು? ಇಷ್ಟೊತ್ತು ಇಲ್ಲೇ ಮಲಗಿದ್ಲು. ರೂಮಲ್ಲಿ ಏನಾದ್ರು? ಪುಟ್ ಮೇಡಮ್ ಇಲ್ಲೂ ಇಲ್ವಾ? ಎಲ್ಲೋದ್ಲೇಳು? ಪುಟ್ ಮೇಡಮ್ ಇಷ್ಟೊತ್ತಲ್ಲಿ ಪುಟ್ ಮೇಡಮ್ ಒಬ್ಳೆ ಆಚೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಪುಟ್ ಮೇಡಮ್ ಯಾರಾದರೂ, ಅಯ್ಯಯ್ಯೋ ಏನು ಮಾಡಲಿ, ಎಲ್ಲಿ ಅಂತ ಹುಡುಕ್ಲಿ ನಾನು? ಇವು ಮತ್ತೆ ಬಂದಿದೆ ಅಂದ್ರೆ ಖಂಡಿತ ನನಗೆ ದಾರಿ ತೋರಿಸೋದಕ್ಕೆ ಬಂದಿರೋದು. ಪುಟ್ ಮೇಡಮ್ ಇರೋ ಜಾಗ ಇವಕ್ಕೆ ಗೊತ್ತಿರಬೇಕು. ಇವೇ ನನ್ನನ್ನು ಕರ್ಕೊಂಡು ಹೋಗ್ಬೋದು. ಅಂಬಿಕಾ, ನಿನ್ನ ಭ್ರಮೆಗೆ ನನಗೆ ನಗು ಬರ್ತಿದೆ. ನನ್ನನ್ನು ಸೋಲಿಸ್ತೀನಿ ಅಂತ ನಿನ್ನ ಕನಸಿನಲ್ಲಷ್ಟೇ ಅನ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕನಸಿನಲ್ಲೂ ನೀನು ನನ್ನನ್ನು ಸೋಲ್ಸೋಕೆ ಸಾಧ್ಯನೇ ಇಲ್ಲ. ಬಹಳ ಹಿಂದೆ ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಹೇಗೋ ಗೆದ್ದುಬಿಟ್ಟೆ.